ಇದು ಮೈತ್ರಿ ಅಂತ ಅನ್ನೋದನ್ನ ಹೇಗೆ ಡಿಫೈನ್ ಮಾಡ್ತಾರೆ ಅಂತಂದ್ರೆ ಇದರ ನಿರ್ದೇಶನ ಪರಾಭ್ಯುದಯ ಅಸಹ ಏಷ್ಯಾ ಯಾವುದು ಇಲ್ಲದೇ ಇರತಕ್ಕಂತಹದ್ದು ಬೇರೆಯವರ ಅಭ್ಯುದಯ ಅದನ್ನು ಮೇಲೆ ಬರ್ತಾ ಇರ್ತಾನೆ ಪರ ಅಭ್ಯುದಯ ಈಗ ಮೇಲೆ ಬಂದರೆ ಸಾಮಾನ್ಯವಾಗಿ ಅಸೂಯ ಅಂತಿರುತ್ತೆ ಅಥವಾ ಈರ್ಷ್ಯ ಅಂತಿರುತ್ತೆ ಎಲ್ಲಿ ಅದು ಜಲಸಿ ಇದು ಇಲ್ಲದೇ ಇರತಕ್ಕಂಥದ್ದು ಮೈತ್ರಿ. ಎರಡನೇದು ಕರುಣ. ಕರುಣ ಅಂದರೆ ದುಃಖಿತೇಷು ದುಃಖ ಪ್ರಹಾಣೇಚ್ಛ ಕರುಣ. ಯಾರೋ ಒಬ್ಬ ಕಷ್ಟಪಡ್ತಾ ಇರ್ತಾನೆ, ಆ ಕಷ್ಟಪಡ್ತಾ ಇದ್ರೆ ಅವನ ಕಷ್ಟವನ್ನು ತೊಡೆದು ಹಾಕಬೇಕು ಅಂತ ಪ್ರವೃತ್ತಿಗಳಲ್ಲಿ ಉಂಟಾದರೆ ಕರುಣ ಅಥವಾ ಕಂಪ್ಯಾಷನ್ ಅಂತಾಗುತ್ತೆ. ಪರಾಪಕಾರ ಚಿಕೇರುಷಾ ಕಾಲುಷ್ಯಂ ನಿವರ್ತದೆ. ಇದರಿಂದ ಹೀಗೆ ಮೈತ್ರಿ ಅದಕ್ಕೆ ಅದು ಒಂದು ರೀತಿಯಾಗಿ ಅಸೂಯ ಈರ್ಷ್ಯ ಮುಂತಾದ ಪರಿಷದ್ವರ್ಗಗಳನ್ನು ತೆಗೆದುಹಾಕೋದಕ್ಕಾಗಿ ಅದು ಮೈತ್ರಿ ಅಂತ ನಾವು ಡೆವಲಪ್ ಮಾಡ್ಕೊಳ್ಬೇಕು. ಸತ್ವಗುಣ ವೃದ್ಧಿಯಾಗಿ ತಮಸ್ಸು ರಜಸ್ಸು ಹೋಗೋದಕ್ಕಾಗಿ ಒಂದು. ಇದು ಬೇರೆಯವರಿಗೆ ಅಪಕಾರ ಮಾಡಬೇಕು ಅಂತನ್ನೋ ತಮಸ್ಸಿನ ಪ್ರವೃತ್ತಿ ಒಂದಿರುತ್ತೆ. ಪರ ಅಪಕಾರ ಚಿಕೀರ್ಷ ಕಾಲುಷ್ಯ. ಕಾಲುಷ್ಯ ಅಂದರೆ ಕೊಳೆ. ಇದು ಕೆಲವರಿಗೆ ತಮಸ್ಸೇ ಹೆಚ್ಚಾಗಿ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಬೇಕು, ಬೇರೆಯವರ ಮೇಲೆ ಬರೋದಕ್ಕೆ ಬಿಡಬಾರದು. ಇಂಥ ಪ್ರವೃತ್ತಿಗಳಿರುತ್ತಲ್ಲ, ತಮಸ್ಸೇ ಹೆಚ್ಚಾಗಿ ರಜಸ್ಸು ಅದಕ್ಕೆ ಅನುಸರಿಸಿ ಹೋಗ್ತಾ ಇರತಕ್ಕಂಥದ್ದು. ಇದನ್ನ ತೊಡೆದು ಹಾಕಿ ಕಥಂನು ಯೇಷಾಂ ದುಃಖ ವಿಮುಕ್ತಿ ಸ್ಯಾದು. ಇವನು ಕಷ್ಟಪಡ್ತಾ ಇದ್ದಾನೆ, ಇವನ ಕಷ್ಟವನ್ನು ನಾನು ಹೇಗೆ ತೊಡೆದು ಹಾಕಲಿ, ಹೇಗೆ ತೆಗೀಲಿ, ಯಾವಾಗ ಇವನಿಗೆ ಕಷ್ಟ ಹೋಗುತ್ತೆ ಅಂತನ್ನೋ ಒಂದು ಬುದ್ಧಿಯನ್ನು ಬೆಳೆಸ್ಕೊಳ್ಳೋದು ಕರುಣ ಅಂದರೆ ಕಂಪ್ಯಾಷನ್ ಅಂತ ಹೇಳ್ತಾರೆ. ಇಲ್ಲಿ ಮತ್ತು ತಾತಸ್ಥ್ಯಂ. ಏನು ಮುಖ್ಯವಾಗಿ ಏನು ಅಂದರೆ ಇನ್ನೊಬ್ಬನ ದುಃಖದಲ್ಲಿ ಇನ್ನೊಬ್ಬನ ಸುಖದಲ್ಲಿ ನಾವು ಸುಖ ಪಡೋದು ಸಹಜವಾಗಿ ಬರಬಹುದು. ನಮ್ಮ ಕಷ್ಟ ಇಲ್ಲೇ ನಾವು ಸುಖವಾಗಿದ್ದರು ಅವನೂ ಸುಖವಾಗಿದ್ದಾಗ ಅದು ನಾವು ಸುಖವಾಗಿರೋದೇನು ದೊಡ್ಡ ಮಾತಲ್ಲ. ಅದು ಇಟ್ ಮೈಟ್ ಹ್ಯಾಪನ್ ಬಿಟ್ವೀನ್ ಫ್ರೆಂಡ್ಸ್. ಅದು ಎರಡನೇದು ಇದೆಯಲ್ಲ ಕರುಣ ಅಂತ, ಬೇರೆಯವರ ಕಷ್ಟದಲ್ಲಿದ್ದು ತನಗೆ ಆ ಕಷ್ಟ ಇಲ್ಲದೇ ಇದ್ದಾಗ ಕೂಡ ಅವನ ಕಷ್ಟವನ್ನು ನಾನು ಹೇಗೆ ನೀಗಿಸ್ಲಿ ಅಂತನ್ನೋದು ಮೋರ್ ಆಕ್ಟಿವ್. ಇದು ಈಸ್ ನಾಟ್ ಆಸ್ ಪ್ಯಾಸಿವ್ ಆಸ್ ಮೈತ್ರಿ. ಇದರಲ್ಲಿ ಒಂದು ಹೆಲ್ಪ್, ಒಂದು ನಟು ತಾಟಸ್ಥ್ಯ. ಇಲ್ಲೇನು ಅಂದರೆ ಉದಾಸೀನ ಭಾವ ಇಲ್ಲ. ಅವನ ಕಷ್ಟ ಬಂದಿದೆ, ಅವನನ್ನು ಮೋಸ್ತಾ ನಾನೇನು ಮಾಡಲಿ ಅಂತ ತಾಟಸ್ಥ್ಯ. ತಾಟಸ್ಥ್ಯ ಅಂದರೆ ಇಂಡಿಫರೆನ್ಸ್. ಇಲ್ಲಿ ಇಂಡಿಫರೆನ್ಸ್ ಇಲ್ಲ. ಇಲ್ಲಿ ಕರುಣಾದಲ್ಲಿ ಇಂಡಿಫರೆನ್ಸ್ ಇಲ್ಲ. ಅದರಲ್ಲಿ ಸಹಜವಾಗಿ ಬರುತ್ತೆ. ಯಾಕೆಂದ್ರೆ ನಮಗೆ ಕಷ್ಟ ಇಲ್ಲ, ಅವನಿಗೆ ಸುಖ ಇದೆ. ಸುಖ ಇರಬೇಕಾದ್ರೆ ನಾವು ಸುಖ ಪಡೋದೇನು ದೊಡ್ಡ ಮಾತಲ್ಲ. ಫ್ರೆಂಡ್ಸಲ್ಲಿ ಅದಾಗುತ್ತೆ. ಅದು ಇದು ಇನ್ನೂ ಸ್ವಲ್ಪ ಹೆಚ್ಚು ಕಷ್ಟದ್ದು. ಇದು ತಾಟಸ್ಥ್ಯ ವೃತ್ತಿ ಅಂತಿಲ್ಲ. ತಾಟಸ್ಥ್ಯ ಅಂದರೆ ಉದಾಸೀನ್ಯ, ಇಂಡಿಫರೆನ್ಸ್. ಇಂಡಿಫರೆನ್ಸ್ ಇಲ್ಲದೇ ಪಾಸಿಟಿವ್ ಅಟೆಂಪ್ಟ್ ಟು ಮೇಕ್ ಹಿಮ್ ಗೆಟ್ ರೀಡ್ ಆಫ್ ಹಿಸ್ ಟ್ರಬಲ್ಸ್. ಹೀಗೆ ದುಃಖಿತೇಷು ಕರುಣಾಂ ಕೃಪಾಂ ಅನುಜಾನತಿ ದುಃಖಂ ಅನುಭವತಿ. ಆದರೆ ಅವರ ದುಃಖವನ್ನು ತಾನು ಸಿಂಪಥೆಟಿಕ್, ಹಿ ವಿಲ್ ಫೀಲ್. ತಾನಿಗೆ ದುಃಖ ಬಂದರೆ ಹೇಗೆ ನೀಗಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ನೋ, ಅವನ ಕಷ್ಟ ಬಂದರೂ ಹಾಗೆ ಇವನು ನೀಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಹೀಗೆ ಮೈತ್ರಿ, ಕರುಣ, ಆಮೇಲೆ ಮುದಿತ. ಮುದಿತ ಅಂತನ್ನೋದು ಈ ಮೈತ್ರಿಯಲ್ಲಿ ಒಂದು ಹ್ಯಾಪಿನೆಸ್ ಅಂತನ್ನೋದು ಒಂದು ಎಟ್ ಪರ್ಟಿಕ್ಯುಲರ್ ಲೆವೆಲ್. ಈ ಮುದಿತ ಅಂತನ್ನೋದ್ರಲ್ಲಿ ಎ ಪಾಸಿಟಿವ್ ಪ್ಲೆಷರ್ ಬೀಯಿಂಗ್ ಡಿರೈವ್. ಇದನ್ನು ಮುದಿತ. ಮುದ ಅಂದರೆ ಸಂತೋಷ, ಮುದಿತ ಅಂದರೆ ಸಂತೋಷಗೊಂಡವನು. ಯಾಕಲ್ಲಿ ಅಂದರೆ ಪುಣ್ಯಾತ್ಮಕೇಶು ಮುದಿತಾಂ. ಬೇರೆಯವರಲ್ಲಿ
ಒಂದು ಒಳ್ಳೆ ಗುಣ ಇದ್ರೆ ಆ ಒಳ್ಳೆ ಗುಣಕ್ಕೆ ಇವನು ಮಾರು ಹೋಗ್ತಾನೆ. ಎಷ್ಟು ಒಳ್ಳೆ ಗುಣ ಇದೆ ಅವನಿಗೆ ಅಂತ ಹೇಳ್ತಾನೆ. ಇದು ಮೈತ್ರಿ ಅಂತನ್ನುವುದರಲ್ಲಿ ಅವನಿಗೆ ಸುಖ ಇದೆ. ಅವನಿಗೆ ಸುಖ ಪಟ್ಟಿದ್ರಿಂದ ಇವನಿಗೂ ಒಂದು ಸುಖ ಇದೆ. ಅವನಿಗಿರುವಷ್ಟು ಸುಖ ಇಲ್ಲ, ಒಂದು ಸಿಂಪಥೆಟಿಕ್ ಪ್ರೆಷರ್ ಇದೆ. ಇಲ್ಲಿ ಮೂರನೇದಲ್ಲಿ ಪುಣ್ಯಾತ್ಮಕೇಶು ಮುದಿತಾಮ್ ಅಂದ್ರೆ ಅವನಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಗುಣ ಇದ್ರೆ ಆ ಗುಣಕ್ಕಾಗಿ ಸಂತೋಷ ಪಡೋದು. ಅಂದರೆ ಪರ ಗುಣೇಶು ದೋಷಾವಿಷ್ಕರಣಂ ಅಸೂಯಾ ಕಾಲುಷ್ಯಂ. ಬೇಕಂತ ಬೇರೆಯವನಲ್ಲಿ ದೋಷವನ್ನೇ ಹುಡುಕ್ತಾ ಇರೋದು, ದೋಷ ಆವಿಷ್ಕರಣ ಅಂದ್ರೆ ಅವನ ತಪ್ಪುಗಳನ್ನೇ ಹುಡುಕ್ತಾ ಇರೋದು. ಎಲ್ಲಿ ತಪ್ಪು ಮಾಡ್ತಾನೆ ಅವನು ಅಂದ್ರೆ ತಪ್ಪು ಅಂತಂದ್ರೆ ಸುಳ್ಳು, ಅವನು ತಪ್ಪು ಮಾಡೇ ಇರಬಹುದು. ಆ ತಪ್ಪು ಮಾಡಿದ್ದನ್ನು ಇವನು ಎತ್ತಿ ತೋರಿಸಿ ತಪ್ಪು ಈ ತಪ್ಪು ಅಂತ ಹೇಳೋದು ಪರದೋಷ ಆವಿಷ್ಕರಣ. ಆವಿಷ್ಕರಣ ಅಂತ ತೋರಿಸೋದು, ಎತ್ತಿ ತೋರಿಸೋದು. ಇದು ಒಂದು ಕಾಲುಷ್ಯ ಅಂತ ಹೇಳ್ತಾರೆ. ಕಾಲುಷ್ಯ ಅಂದ್ರೆ ಕೊಳೆ. ಇದಕ್ಕೆ ಪ್ರತಿಯಾಗಿ ಇಲ್ಲಿ ಮುದಿತ ಅವನಿಗೆ ಏನಾದ್ರು ಸ್ವಲ್ಪ ಒಳ್ಳೆ ಗುಣ ಇದ್ದರೂ ಸಂತೋಷ ಪಡ್ತಕ್ಕಂಥದ್ದು. ಆಮೇಲೆ ಉಪೇಕ್ಷಾ ಅಪುಣ್ಯಶೀಲೇಷು ಉಪೇಕ್ಷಾಂ ಮಧ್ಯಸ್ಥ ವೃತ್ತಿಂ. ಇನ್ನೊಂದು ಅಮರ್ಷತಾ ಕಾಲುಷ್ಯ ಅಂತ ಒಂದಿದೆ. ಅಮರ್ಷತ ಅಂದ್ರೆ ನಾಟ್ ಫಾರ್ ಗಿವಿಂಗ್. ಒಂದು ದೋಷ ಅವನಲ್ಲಿ ಇತ್ತು, ಗುಣ ಇದ್ರೆ ಗುಣವನ್ನು ಮೆಚ್ಚಿಕೊಳ್ಳತಕ್ಕಂಥದ್ದು ಮುದಿತ. ಒಂದು ದೋಷ ಇತ್ತು, ಅವನನ್ನು ಕೆಟ್ಟದ್ದು ಮಾಡ್ದ, ಆ ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದನ್ನು ತೋರಿಸ್ದೇನೆ ಮಾಧ್ಯಸ್ಥ ವೃತ್ತಿ, ಬೀಯಿಂಗ್ ಇಂಡಿಫರೆಂಟ್ ಟು ಇಟ್. ಇದು ಉಪೇಕ್ಷಾ. ಉಪೇಕ್ಷಾ ಅಂದ್ರೆ ಇಂಡಿಫರೆನ್ಸ್. ತೋರಿಸಬಾರ್ದು ಅಂದ್ರೆ ಅವನೇ ತಿದ್ದುಕೊಳ್ಬೇಕು. ಅಂದ್ರೆ ಅದನ್ನೇ ಇವನು ದೊಡ್ಡದು ಮಾಡಿಕೊಂಡು ಇವರು ಇದು ದೋಷ ಅಂತ ಹೇಳಿ ಇದು ಮಾಡಬಾರ್ದು. ಇಲ್ಲಿ ಅಮರ್ಷ ಕಾಲುಷ್ಯಂ. ಅಮರ್ಷ ಅಂದ್ರೆ ನಾನ್ ಫರ್ಗಿವಿಂಗ್. ಇದಲ್ಲದೇನೆ ಇದೊಂದು ಕಾಲುಷ್ಯ. ಇದಲ್ಲದೆ ಇರೋದು ಮಾಧ್ಯಸ್ಥ ಇಂಡಿಫರೆನ್ಸ್. ಅವನ ಪಾಡಿ ಅವನೇನೋ ಅವನ ದೋಷ ಇದ್ರೆ ಅವನು ಅನುಭವಿಸ್ತಾನೆ, ನಾನು ಅವನು ಎತ್ತು ತೋರಿಸೋದು ಯಾಕೆ ಅಂತನ್ನೋದು. ಇದು ಅಮರ್ಷ ಕಾಲುಷ್ಯ ಪ್ರತಿಘಾತ್. ಹೀಗೆ ಈ ಮೈತ್ರಿ, ಕರುಣಾ, ಮುದಿತ, ಉಪೇಕ್ಷಾ ಅಂತನ್ನೋದು ಜೈನರಲ್ಲಿ, ಬೌದ್ಧರಲ್ಲಿ ಮತ್ತು ಹಿಂದೂಗಳಲ್ಲಿ ಈ ನಾಲ್ಕು ಗುಣಗಳನ್ನ ಎತ್ತಿ ತೋರಿಸಿದ್ದಾರೆ. ಈ ನಾಲ್ಕು ಗುಣಗಳಲ್ಲಿ ಇದಕ್ಕೆ ಪ್ರತಿ ಸ್ಪರ್ಧೆಯಾಗಿ ಅಂದ್ರೆ ಅದಲ್ಲದೇನೆ ಅಂದ್ರೆ ಯಾವುದನ್ನು ಹೊಡೆದಾಕುತ್ತೆ, ಯಾವುದಕ್ಕೆ ಪ್ರತಿಪಕ್ಷಿಯಾಗಿದೆ ಅಂತನ್ನೋದನ್ನು ಹೇಳ್ತಾರೆ. ಈಗ ಮೈತ್ರಿ ಅಂತನ್ನೋದು ಅಸೂಯ, ಈರ್ಷ್ಯ ಇದನ್ನು ಹೊಡೆದಾಕೋದಕ್ಕಾಗಿ ಮೈತ್ರಿ. ಈ ಕರುಣಾ ಅಂತನ್ನೋದ್ರಲ್ಲಿ ಪರದೋಷ ಆವಿಷ್ಕರಣ, ಬೇರೆಯವರಲ್ಲಿ ತಪ್ಪು ಹುಡುಕೋದು ಇದನ್ನ ಪ್ರತಿಭಟಿಸೋದಕ್ಕಾಗಿ ಕಾರುಣ್ಯ. ಬೇರೆಯವರಲ್ಲಿ ದೋಷವನ್ನು ಹುಡುಕುವುದಕ್ಕಾಗಿ ಮುದಿತ. ಬೇರೆಯವರಲ್ಲಿ ದೋಷ ಇದ್ರೂ ಕೂಡ ತಾನು ಅದನ್ನ ಎತ್ತಿ ತೋರಿಸದೇ ಇರೋದ್ರಿಂದ ಉಪೇಕ್ಷಾ. ಇದನ್ನ ಇವನ ಪರ್ಸನಲ್ ಲೈಫ್ನಲ್ಲಿ ಕಲ್ಟಿವೇಟ್ ಮಾಡ್ಕೊಳ್ತಕ್ಕದ್ದು. ಅಂದರೆ ಈಶ್ವರ ಪ್ರವಿಧಾನ ಒಂದರಿಂದಲೇ ಆಗೋಲ್ಲ. ಸಾಮಾನ್ಯ ವ್ಯವಹಾರದಲ್ಲಿ ಕೂಡ ಈ ಮೈತ್ರಿ, ಮುದಿತ, ಕರುಣ, ಮುದಿತ, ಉಪೇಕ್ಷಾ ಈ ನಾಲ್ಕು ಮೈತ್ರಿ, ಕರುಣಾ, ಮುದಿತೋಪೇಕ್ಷಾಣಾಂ ಸುಖ ದುಃಖ ಪುಣ್ಯ ಅಪುಣ್ಯ ವಿಷಯಾಣಾಂ. ಇದನ್ನು ನಾವು ಹೇಗೆ ತಿರುಗಿಸಿಕೊಳ್ಳಬೇಕು ಅಂದರೆ ಈ ಮೈತ್ರಿ ಅಂತನ್ನೋದು ಸುಖದ ವಿಷಯವಾಗಿ, ಕರುಣಾ ಅಂತನ್ನೋದು ದುಃಖದ ವಿಷಯವಾಗಿ, ಮುದಿತ ಅಂತನ್ನೋದು ಪುಣ್ಯದ ವಿಷಯವಾಗಿ, ಆಮೇಲೆ ಉಪೇಕ್ಷಾ ಅಂತನ್ನೋದು ಅಪುಣ್ಯದ ವಿಷಯವಾಗಿ. ಅಪುಣ್ಯ ಅಂದ್ರೆ ಕೆಟ್ಟದ್ದು, ಪುಣ್ಯ ಅಲ್ಲದೆ ಇರೋದು ಪಾಪದ ವಿಷಯವಾಗಿ. ಹೀಗೆ ಸುಖ ದುಃಖ ಪುಣ್ಯ ವಿಷಯಾನಾಂ ಭಾವನಾತಃ ಇದನ್ನು ಕಲ್ಟಿವೇಟ್ ಮಾಡ್ಕೋ. ಭಾವನಾ ಅಂತ ಇಲ್ಲಿ ಹೇಳ್ತಾರೆ. ಭಾವನಾ ಅಂದ್ರೆ ಕಲ್ಟಿವೇಟಿಂಗ್, ಅಂದರೆ ವಿತ್ ನೋಯಿಂಗ್, ಅಂಡರ್ಸ್ಟ್ಯಾಂಡಿಂಗ್
ಇನ್ಸೈಟ್ ಇಂಟು ದಿ ಎಟಿಕೆಟ್. ಇದಕ್ಕೆ ಭಾವನಾ ಅಂತ ಕರೀತಾರೆ. ಭಾವನಾ ಅಂದರೆ ಕಲ್ಟಿವೇಷನ್. ಅಂದರೆ ಯಾವ ಇಲ್ಲವೇ ಇರೋದನ್ನು ಉಂಟು ಮಾಡತಕ್ಕದ್ದು, ಒಳ್ಳೆಯದಾಗಿರೋದನ್ನೇ ಹೆಚ್ಚು ಮಾಡಿಕೊಳ್ತಕ್ಕದ್ದು, ಕೆಟ್ಟದಾಗಿರೋದನ್ನು ಕಡಿಮೆ ಮಾಡಿಕೊಳ್ತಕ್ಕದ್ದು, ಪಾಪದಿಂದ ದೂರ ಇರಬೇಕಂತ ಇವೆಲ್ಲವೂ ಕೂಡ ಭಾವನಾ ಅಂತ ಕರೆಸ್ಕೊಳ್ತಾ ಇತ್ತು. ಭಾವನಾತಃ ಭಾವನೆಯಿಂದ ಬೈ ಕಲ್ಟಿವೇಷನ್ ಹೀಗೆ ಮಾಡಿಕೊಂಡ್ರೆ ಚಿತ್ತ ಪ್ರಸಾದನಂ, ಅನ್ಡಿಸ್ಟರ್ಬ್ ಟ್ರ್ಯಾಂಕ್ವಿಲಿಟಿ. ಈ ಚಿತ್ತ ಪ್ರಸಾದನ ಅಂತ ಒಂದು ಬರುತ್ತೆ. ಈ ಚಿತ್ತ ಪ್ರಸಾದನ ಬಂದರೆ ಏಕತತ್ವಾಭ್ಯಾಸ ಅಂತ ಅನ್ನೋದು ಕೈ ಕೊಡುತ್ತೆ. ಈ 33ನೇ ಸೂತ್ರದಲ್ಲಿ ಮೈತ್ರ್ಯಾದಿ ಪರಿಕರ್ಮಣ ಚಿತ್ತ ಪ್ರಸೀದತಿ, ಆಮೇಲೆ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ. ಇದನ್ನ ನಾವು ವ್ಯವಹಾರದಲ್ಲಿ ಇಷ್ಟೂ ಕಲ್ಟಿವೇಟ್ ಮಾಡಿಕೊಂಡು ಮಾಡೋದು ಒಂದು ಬಗೆ, ಅಥವಾ ಪ್ರಾಣಾಯಾಮದಿಂದಲೇ ಇದನ್ನು ಸಾಧಿಸಿಕೊಳ್ಳಬಹುದು. ಈ ಮೈತ್ರಿ ಕರುಣಾ ಮುದಿತಾ ಉಪೇಕ್ಷಾ ಅಂತ ಅನ್ನೋದನ್ನ ಹೀಗೆ ಭಾವನೆ ಮಾಡಿಕೊಂಡು, ಅಂದರೆ ಕಲ್ಟಿವೇಟಿಂಗ್ ದೆಮ್ ಸ್ಟಡಿಲಿ ಸ್ಟೆಡ್ಫಾಸ್ಟ್ಲಿ ಇನ್ ಡೈಲಿ ಲೈಫ್, ಅದು ಒಂದು. ಹಾಗಲ್ಲದೇನು ಪ್ರಾಣಸ್ಯ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ, ಈ ಪ್ರಾಣಾಯಾಮದ ಕ್ರಿಯೆಯಲ್ಲೇ ಇದನ್ನೆಲ್ಲ ತಗೊಂಡು ನಾವು ಅಭ್ಯಾಸ ಮಾಡಬಹುದು. ಇದು 34ನೇ ಸೂತ್ರದಲ್ಲಿ ಈ ಭಾವನಾ ಅಂತನ್ನೋದಕ್ಕೆ ಒಂದು ಆಲ್ಟರ್ನೇಟಿವ್ ಹೇಳ್ತಾ ಇದ್ದಾರೆ. ಈ ಭಾವನಾತಃ ಚಿತ್ತಪ್ರಸಾದನ, ಇಲ್ಲಿ ವಾ ಅಂತನ್ನೋ ಮಾತು ಉಪಯೋಗಿಸಿದ್ದಾರೆ. ವಾ ಅಂದರೆ ಅಥವಾ, ಅದಲ್ಲದೆ ಇದ್ದರೆ ಇನ್ನೊಂದರಿಂದಲೂ ಕೂಡ ಅದೇ ಸ್ಥಿತಿಯನ್ನು ಮಾಡಿಕೊಳ್ಳಬಹುದು. ಅದೇ ಅಲ್ಲಿ ಹಿಂದೆ ಹೇಳ್ತಾರಲ್ಲ ಚಿತ್ತಪ್ರಸಾದನಂ. ಚಿತ್ತಪ್ರಸಾದನ ಅಂದರೆ ಸಮಾಧಿಯ ಸ್ಥಿತಿ. ಈ ಸಮಾಧಿಯ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಎರಡು ಮಾರ್ಗಗಳಿದೆ. ಒಂದು ಭಾವನ, ಇನ್ನೊಂದು ಪ್ರಾಣಾಯಾಮ ಅಂತನ್ನೋದು ಈ 34ನೇ ಸೂತ್ರದಲ್ಲಿ. ಈ ಭಾವನಾ ಅಂತನ್ನೋದು ಒಂದೊಂದು ಚಿತ್ತ ವ್ಯಾಪಾರವನ್ನು ಕೂಡ ಗಮನಿಸಿ ಅದನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಯಾವುದೋ ಒಂದು ಆದರ್ಶವನ್ನು ಅನುಸರಿಸಿ ಅದನ್ನೆಲ್ಲ ತಿದ್ದುಕೊಳ್ಳೋದು, ಇದು ಭಾವನಾ ಅಂತ ಅನ್ನಿಸ್ಕೊಳ್ಳುತ್ತೆ. ಮೈತ್ರಿ ಕರುಣಾ ಮುದಿತಾ ಉಪೇಕ್ಷಾ ಅಂತನ್ನೋದೆಲ್ಲ ಇದು ಯಾರಿಗೆ ಸಾಧ್ಯ ಅಂದರೆ, ಯಾರಿಗಾಗಲೇ ಸುಖ ದುಃಖಾದಿ ಅನುಭವಗಳು ಜೀವನದಲ್ಲಿ ಉಂಟಾಗಿ ಒಂದು ವೈರಾಗ್ಯ ಸ್ಥಿತಿ ಅಂತ ಬಂದಿರುತ್ತೋ ಅವನಿಗೆ ಇದೆಲ್ಲ ಸಾಧ್ಯವಾಗುತ್ತೆ. ಯಾಕೆಂದರೆ ಬೆಟ್ಟವನ್ನು ಹತ್ತಿ ಮೇಲೆ ನಿಂತವನಿಗೆ ಕೆಳಗೆ ಏನೇನಿದೆ ಅಂತ ಗೊತ್ತಾಗುತ್ತೆ. ನಾವು ಸಂಸಾರದಲ್ಲೇ ತೊಡಗಿದ್ದಾಗ ಯಾವುದು ಸುಖ, ಯಾವುದು ದುಃಖ, ಯಾವುದು ನ್ಯಾಯ, ಯಾವುದು ಅನ್ಯಾಯ ಅಂತನ್ನೋ ಪರಿಗಣನೆ ಇರೋಲ್ಲ. ಆದ್ದರಿಂದ ಈ ಭಾವನಾ ಅಂತನ್ನೋದಕ್ಕೆ ಒಂದು ಅಧಿಕಾರ ಅಂತ ಇದೆ. ಈ ಅಧಿಕಾರ ಪ್ರಾಪ್ತಿಯಾದ ಮೇಲೆ ಇವನು ಭಾವನಾ ಅಂತ ಮಾಡಬಹುದು. ಅದಕ್ಕಾಗಿ ಇದನ್ನ ಪಾರಮಿತ ಅಂತ ಕರೀತಾರೆ. ಪಾರಂ ಇತ, ಪಾರ ಅಂದ್ರೆ ದಡ, ದಡವನ್ನು ಸೇರಿಸ್ತಕ್ಕಂತಹ ಒಂದು ಪ್ರಯೋಜನ ಇದಕ್ಕಿದೆ. ಪಾರಂ ಇತ, ಇತ ಅಂದ್ರೆ ಹೋಗೋದು, ಏನು ಘಟವು ಅಂತ ಧಾತು, ಪಾರ ಅಂದ್ರೆ ದಡ, ದಡವನ್ನು ಮುಟ್ಟಿಸ್ತಕ್ಕಂತಹ ಒಂದು ಕ್ರಿಯೆ ಇದು. ಇದಕ್ಕೆ ಉತ್ತಮಾಧಿಕಾರಿಗಳು ಯಾರಿದ್ದಾರೋ ಯೋಗದಲ್ಲಿ ಅವರಿಗೆ ಇದು ಭಾವನಾ ಅಂತ ಬರುತ್ತೆ. ಈ ಮಧ್ಯಮಾಧಿಕಾರಿಗಳಿಗೆ ಅಂದರೆ ಅಧಿಕಾರಿಗಳಲ್ಲಿ ಉತ್ತಮ, ಮಧ್ಯಮ, ಅಧಮ ಅಂತ 3. ಈ ಉತ್ತಮಾಧಿಕಾರಿಗಳಿಗೆ ಈ ಭಾವನೆ ಅಂತನ್ನೋದು ಶೀಘ್ರವಾಗಿ ಕೈ ಕೊಡುತ್ತೆ, ಫಲ ಕೊಡುತ್ತೆ. ಮಧ್ಯಮಾಧಿಕಾರಿಗಳಿಗೂ ಅಂದರೆ ಈ ಮೈತ್ರಿ ಕರುಣಾ ಮುದಿತಾ ಉಪೇಕ್ಷಾ ಅಂತ ಹೇಳಿದ್ದಾರಲ್ಲ, ಇದು ಒಂದೊಂದನ್ನು ಸೋಪಾನ ಕ್ರಮದಲ್ಲಿ ಅವರು ಅಭ್ಯಾಸ ಮಾಡಿಕೊಂಡು ಬಂದು ಮೊದಲ ಮೈತ್ರಿ,
ಆಮೇಲೆ ಕರುಣ, ಆಮೇಲೆ ಮುದಿತ, ಆಮೇಲೆ ಉಪೇಕ್ಷ. ಹೀಗೆ ಸೋಪಾನ ಕ್ರಮದಲ್ಲಿ ಒಂದು ಮೆಟ್ಲು, ಆಮೇಲೆ ಇನ್ನೊಂದು ಮೆಟ್ಲು, ಮುಂದಿನ ಮೆಟ್ಲು. ಹೀಗೆ ಮಧ್ಯಮ ಅಧಿಕಾರಿಗಳು ಈ ಸೋಪಾನ ಕ್ರಮದಲ್ಲಿ ಈ 4 ಅಭ್ಯಾಸ ಮಾಡತಕ್ಕದ್ದು. ಈ ಚಿತ್ತ ಒಂದು ವೈದುಷ್ಯ ಅಂತ ಕರೀತಾರೆ. ವೈದುಷ್ಯ, ವೈಷಮ್ಯ ಅಂದ್ರೆ ಏನು? ತಿಳುವಳಿಕೆ ಇರೋದು. ಈ ತಿಳುವಳಿಕೆ ಹೇಗೆ ಬರುತ್ತೆ? ಸ್ವಂತವಾದ ಅನುಭವದಿಂದಲೋ, ಗುರುವಿನ ಉಪದೇಶದಿಂದಲೋ, ತಾವೇ ಶಾಸ್ತ್ರಗಳನ್ನು ನೋಡಿಯೋ, ಅಥವಾ ಯಾದೃಚ್ಛಿಕವಾಗಿ ಯಾವುದಾದ್ರೂ ಒಂದು ಕ್ಲೇಶ ಉಂಟಾದಾಗ, ಒಂದು ಕಷ್ಟ ಬಂದಾಗ ಇದ್ದಕ್ಕಿದ್ದ ಹಾಗೆ ಆ ಕಡೆ ಒಂದು ಪ್ರವೃತ್ತಿಯಾಗುತ್ತೆ. ಇದಾಗೋದಕ್ಕೆ ಅವರವರ ಕರ್ಮಗಳ ಅನುಸಾರವಾಗಿ, ಅವರವರ ಯೋಗ್ಯತೆಗೆ ಅನುಸಾರವಾಗಿ ಇದರಲ್ಲಿ ಯಾವುದು ಬೇಕಾದರೂ ಆಗಬಹುದು. ಆದರೆ ಹೀಗಾಗದೇ ಇದ್ರೂ ಕೂಡ ಯೋಗದಿಂದ ಬಹಿಷ್ಕೃತ ಅಂತ ಹೇಳೋ ಹಾಗಿಲ್ಲ. ಯೋಗ ಅಂತಲೋ ಇವರಿಗೆ ಮಾತ್ರ, ಮಧ್ಯಮಾಧಿಕಾರಿಗಳಿಗೆ, ಉತ್ತಮಾಧಿಕಾರಿಗಳಿಗೆ ಮಾತ್ರ, ಉಳಿದವರಿಗೆ ಯೋಗ ಇಲ್ಲ ಅಂತ ಹೇಳಿಬಿಟ್ರೆ ಚಿತ್ತಪ್ರಸಾದ ಅಂತ ಇವ್ರಿಗೆ ಆಗೋದೇ ಇಲ್ವೇ? ಚಿತ್ತಪ್ರಸಾದ ಇವರಿಗೆ ಬೇಕಾಗಿಯೇ ಇಲ್ವೇ? ಅದರಿಂದ ಇವರು ಅದನ್ನು ಮುಟ್ಟೋದಕ್ಕೆ ಇವರು ಸಾಧ್ಯವೇ ಇಲ್ವೇ ಅಂದರೆ ಈ ಅಧಮಾಧಿಕಾರಿಗಳಿಗೂ ಒಂದಿದೆ. ಅದೇನು? ಈ ಪ್ರಾಣಾಯಾಮವನ್ನು ಮಾಡಿ ಪ್ರಚ್ಛರ್ದನ ವಿಧಾರಣಾಭ್ಯಾಂ ಪ್ರಾಣಸ್ಯ ವಾ, ಈ ವಾ ಅಂತ ಅನ್ನೋದು ಆಪ್ಷನ್ ಕೊಟ್ಟಿದ್ದಾರಲ್ಲ, ಚಾಯ್ಸ್. ಇದು ಹಿಂದೆ ಭಾವನಾ ಅಂತ ಇದೆಯಲ್ಲ, ಈ ಭಾವನೆಗೆ ಇವರ ಅಧಿಕಾರಿಗಳಲ್ಲದೇ ಇದ್ದರೆ ಈ ಪ್ರಾಣಾಯಾಮವನ್ನು ಮಾಡಲಿ. ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇದರಲ್ಲಿ ಈ ಅಧಿಕಾರಿ ತಾರತಮ್ಯ ಅಂತ ಹೇಳ್ತಾರಲ್ಲ, ಈ ಅಧಿಕಾರಿ ತಾರತಮ್ಯದಲ್ಲಿ ಸಾಧನ ತಾರತಮ್ಯ ಅಂತಿದೆ. ಒಬ್ಬೊಬ್ಬರು ಆಯಾ ಅಧಿಕಾರಕ್ಕೆ ತಕ್ಕ ಹಾಗೆ ಸಾಧನೆ ಮಾಡ್ತಾರೆ. ಫಲ ತಾರತಮ್ಯವೂ ಇದೆಯೋ ಅಂದರೆ ಅವರವರು ಮಾಡಿದ್ದಕ್ಕೆ ತಕ್ಕ ಫಲ ಬರುತ್ತೆ. ಅಂದ್ರೆ ಏನೋ ಮೈತ್ರಿ, ಕರುಣ, ಮುದಿತ, ಉಪೇಕ್ಷ ಇದನ್ನು ಮಾಡಿದರೆ ಒಂದು ಫಲ, ಮೈತ್ರಿಯನ್ನು ಮಾತ್ರ ಮಾಡಿದ್ರೆ ಒಂದು ಫಲ, ಮೈತ್ರಿ ಕರುಣ ಎರಡನ್ನು ಮಾಡಿದ್ರೆ ಒಂದು. ಹೀಗೇನಾದರೂ ಇದೆಯೋ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಇವಾಗ ಭಗವದ್ಗೀತೆಯಲ್ಲಿ ಕರ್ಮ ಮಾರ್ಗ ಇದೆ, ಜ್ಞಾನ ಮಾರ್ಗ ಇದೆ, ಭಕ್ತಿ ಮಾರ್ಗ ಇದೆ, ಯೋಗ ಮಾರ್ಗ ಇದೆ. ಒಂದೊಂದಕ್ಕೂ ಒಂದೊಂದು ಬೇರೆ ಬೇರೆಯಾದ ಫಲವೋ ಅಂದರೆ ಇಲ್ಲ. 4ಕ್ಕೂ ಒಂದೇ ಫಲ. ಆ ಮೋಕ್ಷ ಅಂತ ಒಂದು ಇಲ್ಲಲ್ಲ, ಆ ಮೋಕ್ಷ ಅಂತ ಅನ್ನೋದೇ ಫಲ. ನೀವು ದಾರಿಗಳು ಯಾವ ದಾರಿ ಬೇಕಾದ್ರೂ ಹಿಡ್ಕೊಳ್ಳಿ, ಅದನ್ನು ಇಲ್ಲಿಯೂ ಕೂಡ ಭಾವನೆಯಿಂದ ಯಾವ ಫಲ ಬರುತ್ತೋ ಪ್ರಾಣಾಯಾಮದಿಂದಲೂ ಅದೇ ಫಲ ಬರುತ್ತೆ. ಫಲದಲ್ಲಿ ತಾರತಮ್ಯ ಅಂತ ಇಲ್ಲ. ಅದಕ್ಕೋಸ್ಕರ ಇದು ಆಪ್ಷನ್ ಹೇಳಿರೋದು. ವಾ ಅಂತ ಹೇಳೋದು ಇದನ್ನು ಬೇಕಾದರೂ ಮಾಡು, ಇದನ್ನು ಬೇಕಾದರೂ ಮಾಡು, ಅವರವರ ಯೋಗ್ಯತೆ ತಕ್ಕಾಗಿ ಅವರವರು ಅನುಸರಿಸಲಿ. ಇದು ಹೀಗೆ ಫಲ ಒಂದೇ ಆಗಿರೋದು ಹೇಗೆ ಸಾಧ್ಯ? ಇಲ್ಲಿ ಪ್ರಶ್ನೆ ಕೇಳೋದು ಅವರು, ಈ ಭಾವನಾ ಅಂತಂದ್ರೆ ಹೈಯರ್ ಮೆಂಟಲ್ ಫ್ಯಾಕಲ್ಟೀಸ್, ಮೈತ್ರಿ, ಕರುಣ, ಮುದಿತ, ಉಪೇಕ್ಷ ಅನ್ನೋದು ಸಾಮಾನ್ಯ ಜನರಿಗೆ ಬರೋದಲ್ಲ. ಅದು ಯಾರಿಗೆ ಇದರಲ್ಲಿ ಯೋಗದಲ್ಲಿ ಪ್ರವೇಶ ಇದೆಯೋ, ಯಾರು ಸಾಧನೆಯನ್ನು ಮಾಡಿರ್ತಾರೋ, ತಮ್ಮ ಮನಸ್ಸಿನ ನೆಲೆಯನ್ನು ಯಾರು ಅರಿತುಕೊಂಡಿರ್ತಾರೋ ಅವರು ಮೈತ್ರಿ, ಕರುಣ, ಮುದಿತ, ಉಪೇಕ್ಷ ಅಂತ ಮಾಡಬಹುದು. ಉತ್ತಮಾಧಿಕಾರಿಗಳು ಅಂತ ನೀವೇ ಹೇಳ್ತೀರಿ. ಇವರು ಅಧಮಾಧಿಕಾರಿಗಳು ಅಂದ್ರೆ ಇದು ಯಾವುದರ ಯೋಗ್ಯತೆ ಇಲ್ಲದೆ, ಸಾಮರ್ಥ್ಯ ಇಲ್ಲದೆ ಇದ್ದವರು ಪ್ರಾಣಾಯಾಮ ಮಾಡಲಿ ಅಂತ ಹೇಳ್ತೀರಿ ನೀವು. ಮತ್ತು ಫಲ ಒಂದೇ ಏನರ್ಥ? ಈ ಪ್ರಾಣಾಯಾಮ ಮಾಡಿದವರಿಗೂ ಇದೇ ಫಲ, ಆ ಉತ್ತಮಾಧಿಕಾರಿಗಳಿಗೂ ಅದೇ ಫಲ ಅಂದ್ರೆ ಉತ್ತಮಾಧಿಕಾರಿಗಳು ಯಾಕೆ ಆಗಬೇಕು? ಅವರು ಅಧಮಾಧಿಕಾರಿಗಳಾಗೇ ಇದ್ದು ಅದನ್ನು ಪಡ್ಕೊಳ್ಬೋದಲ್ಲ. ಚಿತ್ತಪ್ರಸಾದನ ಮುಖ್ಯವಾಗಿ ಬೇಕಾದ್ದು. ಚಿತ್ತಪ್ರಸಾದನ ಅಂದ್ರೇನೋ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್. ಎಷ್ಟು ಕಷ್ಟ ಬಂದರೂ, ಏನು ಎಡರು ತೊಡರುಗಳು ಬಂದರೂ ಕೂಡ ಮನಸ್ಸು ಕಸುವಿಸಿ ಆಗದ ಹಾಗೆ, ಕಳವಳ ಆಗದ ಹಾಗೆ ಒಂದೇ ಏಕಪ್ರಕಾರವಾಗಿ ಒಂದು ನೆಮ್ಮದಿಯನ್ನು ಕಾಪಾಡಿಕೊಳ್ಳೋದು ಯೋಗದ ಉದ್ದೇಶ. ಯೋಗ ಇರೋದು ಅದಕ್ಕಾಗಿಯೇ. ಈ ನೆಮ್ಮದಿಯನ್ನು ಕಾಪಾಡಿಕೊಳ್ಳೋದೇ ಉದ್ದೇಶವಾದರೆ ನೀವು ಒಂದಕ್ಕೆ ಉತ್ತಮಾಧಿಕಾರಿ ಅಂತ ಹೇಳ್ತೀರಿ, ಇನ್ನೊಂದಕ್ಕೆ ಅಧಮಾಧಿಕಾರಿ ಅಂತ ಹೇಳ್ತೀರಿ. ಈ ಪ್ರಾಣಾಯಾಮದಿಂದ ಬರೋ ಫಲವೇ ಈ ಚಿತ್ತ, ಮೈತ್ರಿ, ಕರುಣಾ, ಮುದಿತ, ಉಪೇಕ್ಷಾಗಳಿಂದ ಬರೋ ಹಾಗಿದ್ರೆ ಇದು ಒಂದೇ ಸಾಕಲ್ಲ. ಅಂದರೆ ಇಲ್ಲಿ
ಫಲತಾರತಮ್ಯವನ್ನು ಯಾವಾಗ ಹೇಳಬೇಕಾಗುವುದರೆ ವಿಭಿನ್ನವಾದ ಕ್ಷೇತ್ರಗಳಿದ್ದು ವಿಭಿನ್ನವಾದ ಸಾಧನೆಗಳಿದ್ದರೆ ಆಗ ಫಲ ಬೇರೆ ಅಂತ ಹೇಳಬೇಕು. ಅಂದರೆ ಏನು, ಆ ವಸ್ತುವು ಬೇರೆ, ಅದನ್ನು ನಾವು ಮಾಡೋ ಸಾಧನೆಯೂ ಬೇರೆ. ಹೀಗೆ ತೀರ ಬೇರೆ ಬೇರೆಯಾಗಿದ್ದರೆ ಫಲ ಬೇರೆ ಎಂದು ಬೇರೆಯಾಗಿರುತ್ತೆ. ಆದರೆ ಯೋಗ ಸಿದ್ಧಾಂತದ ಪ್ರಕಾರ ಮನಸ್ಸು ಪ್ರಾಣ ಒಂದೇ ನೆಲೆಯಲ್ಲಿ ಇರತಕ್ಕದ್ದು. ಮನಸ್ಸು ಪ್ರಾಣ ಅವಿನಾಭಾವ ಸಂಬಂಧದಿಂದ ಒಂದಿದ್ದ ಕಡೆ ಇನ್ನೊಂದಿದ್ದೇ ಇರುತ್ತೆ. ಮನಸ್ಸಿನಲ್ಲಿಯೋ ಪ್ರಾಣ ಇದೆ, ಪ್ರಾಣ ಎಲ್ಲಿಯೋ ಮನಸ್ಸಿದೆ. ಆದ್ದರಿಂದ ಕೋಶಗಳ ಎಣಿಕೆಯಲ್ಲಿ ಕೂಡ ಈ ಪ್ರಾಣಮಯ ಕೋಶ ಅಂತನ್ನೋದ್ರ ಒಳಗೆ ಮನೋಮಯ ಅಂತಿದೆ, ಅಂತರ್ಗತವಾಗಿ ಇದೆ. ಆದ್ದರಿಂದ ನಾವು ಪ್ರಾಣಾಯಾಮ ಮಾಡುವಾಗ ಕೂಡ ಈ ಮೈತ್ರೀಕರಣ ಮುಂತಾಪೇಕ್ಷ ಬಂದೇ ಬರುತ್ತೆ. ಆ ಪ್ರಾಣಕ್ಕೆ ಹೊರತಾದದ್ದಲ್ಲ ಅದು. ಅದರಿಂದ ಮನಸ್ಸು ಪ್ರಾಣ ನಾವು ಏಕ ಘಟಕ ಅಂತ ಕರಿತೀವಿ. ಒಂದೇ ಒಂದು ಘಟಕ, ಎರಡು ಮುಖಗಳು. ಒಂದು ಕಡೆ ನಾವು ಪ್ರಾಣ ಅಂತ ಕರಿತೀವಿ, ಇನ್ನೊಂದು ಕಡೆ ನಾವು ಮನಸ್ಸು ಅಂತ ಕರಿತೀವಿ. ಅದರಿಂದ ಮನಸ್ಸನ್ನು ಬಿಗಿ ಹಿಡಿಯೋದಕ್ಕೆ ಮಾಡೋ ಸಾಧನೆಗಳೇ ಪ್ರಾಣವನ್ನು ಬಿಗಿ ಹಿಡಿಯೋದಕ್ಕೆ ಮಾಡೋ ಸಾಧನೆಗಳು. ಸಾಧನೆಗಳಲ್ಲಿ ಭೇದ ಇಲ್ಲ. ಮೊದಲು ಪ್ರಾಣ ಮತ್ತು ಮನಸ್ಸು ಒಂದೇ ಒಂದು ಘಟಕ ಅಂತ ಹೇಳಿದ್ರು. ವಸ್ತುಗಳಲ್ಲಿ ಭೇದ ಇಲ್ಲ. ಎರಡನೇ ಸಾಧನೆಯಲ್ಲಿ ಬೇರೆಯೋ ಅಂದರೆ ಸಾಧನೆಯಲ್ಲೂ ಬೇರೆ ಅಲ್ಲ. ಮನಸ್ಸನ್ನು ಬಿಗಿ ಹಿಡಿಯೋದಕ್ಕೆ ನಾವು ಏನು ಮಾಡಬೇಕೋ ಅದನ್ನೇ ಪ್ರಾಣವನ್ನು ಬಿಗಿ ಹಿಡಿಯೋದಕ್ಕೂ ಅದನ್ನೇ ಮಾಡಬೇಕು ನಾವು. ಆದ್ದರಿಂದ ವಸ್ತುವಿನಲ್ಲಾಗಲಿ ಸಾಧನೆಯನ್ನಾಗಲಿ ವೈವಿಧ್ಯ ಇಲ್ಲದೆ ಇರೋದರಿಂದ ಫಲದಲ್ಲಿ ಸಾಮ್ಯ ಅಂತ ಹೇಳ್ತೀವಿ. ಆದ್ದರಿಂದ ಈ ವಾ ಅಥವಾ ಅಂತನ್ನೋ ಮಾತು ಅದು ಜಸ್ಟಿಫೈ, ಅದು ಸರಿಯಾದದ್ದು ಅಂತ ಹೇಳಿ ಅದಕ್ಕೊಂದು ಸಮಾಧಾನವನ್ನು ಕೊಟ್ಟು, ಇಲ್ಲಿ ಈ ಪ್ರಾಣಾಯಾಮ ಅಂತನ್ನೋದರಲ್ಲಿ ಎರಡು ಪ್ರವೃತ್ತಿಗಳಿದೆ. ಅಂದ್ರೇನು, ಇವರು ವಾ ಅಂತ ಹೇಳಿಬಿಟ್ಟ ಮೇಲೆ ಹಿಂದೆ ಮನಸ್ಸಿಗೂ ಪ್ರಾಣಕ್ಕೂ ಒಂದು ಸಾಮ್ಯ ಇದೆ ಅಂತ ಹೇಳಿದ್ದನ್ನ ಇಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕು ಅವರು. ಮನಸ್ಸಿನಲ್ಲಿ ಪ್ರವೃತ್ತಿ ನಿವೃತ್ತಿ ಅಂತ ಎರಡು ಪ್ರಕಾರಗಳಿದೆ. ಪ್ರವೃತ್ತಿ ಅಂದ್ರೆ ಏನು, ಹೊರಗೆ ಹೋಗತಕ್ಕಂತಹ ಸ್ಥಿತಿ. ನಿವೃತ್ತಿ ಅಂದ್ರೆ ಏನು, ಬಿಟ್ಬಿಡತಕ್ಕಂತಹ ಸ್ಥಿತಿ, ಹಿಂತೆಗೆಯುವಂತಹ ಸ್ಥಿತಿ. ಸೊ ಈ ಪ್ರವೃತ್ತಿಯಲ್ಲಿ ತೊಡಗುವಂತಹದಿದೆ, ನಿವೃತ್ತಿಯಲ್ಲಿ ಹಿಂತೆಗೆಯುವಂತಹದಿದೆ. ವಿಡ್ರಾಯಿಂಗ್. ಒನ್ ಈಸ್ ಎಂಗೇಜ್ಮೆಂಟ್, ಇನ್ವಾಲ್ವ್ಮೆಂಟ್. ಇನ್ನೊಂದು ವಿಡ್ರಾಯಿಂಗ್. ಈ ಪ್ರವೃತ್ತಿ ನಿವೃತ್ತಿ ಯೋಗದಲ್ಲಿ ಮನಃ ಸ್ಥಿತಿ ನಿಬಂಧಿನಿ. ಮನಸ್ಸನ್ನ ನೆಮ್ಮದಿಯಾಗಿ ಒಂದು ಕಡೆ ಇರಿಸಿಕೊಳ್ಳುವುದು ಅಂತಂದ್ರೆ ಏನು, ಪ್ರವೃತ್ತಿಗೂ ನಿವೃತ್ತಿಗೂ ಒಂದು ಸಾಮ್ಯವನ್ನ, ಒಂದು ಕರೆಸ್ಪಾಂಡೆನ್ಸ್ ಉಂಟು ಮಾಡತಕ್ಕಂತಹದ್ದೇ ನೆಮ್ಮದಿ. ನೆಮ್ಮದಿಯಿಂದ ಅವನು ಏನು ಮಾಡೋದು ಇರೋಲ್ಲ. ಎಷ್ಟು ಬೇಕೋ ಅಷ್ಟು ಮಾಡ್ತಾನೆ, ಏನು ಮಾಡಬೇಕೋ ಅದನ್ನು ಮಾಡ್ತಾನೆ, ಎಲ್ಲಿ ಮಾಡಬೇಕೋ ಅದನ್ನು ಮಾಡ್ತಾನೆ. ಮಾತು, ಮನಸ್ಸು, ಮೈಯಿಂದ ಮಾಡತಕ್ಕ ಕೆಲಸ ಮೂರೂ ಕೂಡ ಎಷ್ಟು ಬೇಕೋ ಅಷ್ಟು. ಇದನ್ನು ಔಚಿತ್ಯ ಅಂತಾನೆ. ಸಮ, ಭಗವದ್ಗೀತೆಯಲ್ಲಿ ಸಮ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟಸು. ಆ ಯುಕ್ತ ಅಂತನ್ನೋ ಮಾತು ಉಪಯೋಗಿಸಿದ್ದಾನೆ. ಅಂದ್ರೆ ಏನು, ಎಷ್ಟು ಬೇಕೋ ಅಷ್ಟು, ಯಾವುದು ಉಚಿತವೋ ಅಷ್ಟು. ಅಂದ್ರೆ ವಾಟ್ ಎವರ್ ಇಸ್ ಪ್ರಾಪರ್, ಈ ಪ್ರೊಪ್ರೈಟಿಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡತಕ್ಕಂತಹದ್ದು. ಇದು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ಮನಸಃ ಸ್ಥಿತಿ ನಿಬಂಧಿನಿ ವಿಷಯವತೀವ ಪ್ರವೃತ್ತಿರುತ್ಪನ್ನ. ಮನಸಃ ಸ್ಥಿತಿ ನಿಬಂಧಿನಿ ಅಂತ 35ನೇ ಸೂತ್ರದಲ್ಲಿ. ಇಲ್ಲಿ ಕೆಲವು ಸೂತ್ರಗಳು ಏನಾಗುತ್ತೆ, ಇವೆಲ್ಲ ಒಂದೊಂದನ್ನೇ ಪ್ರತ್ಯೇಕವಾಗಿ ನಾವು ನೋಡೋದು ಅದು ಕಷ್ಟ ಆಗುತ್ತೆ. ಇಲ್ಲಿ ವಾ ಅಂತ ಬಂದ್ರೆ ಹಿಂದಿನ ಸೂತ್ರವನ್ನು ನೋಡಲೇಬೇಕು. ಅಲ್ಲಿಯವರು ಚಿತ್ತ ಪ್ರಸಾದನ ಅಂತ ಹೇಳಿರೋ ಫಲ ಇದಕ್ಕೂ ಅನ್ವಯಿಸುತ್ತೆ ಹೇಳಬೇಕು. ಇಲ್ಲಿ ಈ ಪ್ರಾಣಾಯಾಮದ ಒಂದು ಗುರಿಯನ್ನು ಹೇಳ್ತಾ, ಪ್ರಾಣಾಯಾಮಕ್ಕೂ ಮನಸ್ಸಿಗೂ ಒಂದು ಸಾಮ್ಯವನ್ನು ಹೇಳಬೇಕಾದ್ರೆ ಈ ಪ್ರಾಣಾಯಾಮದಿಂದ ಬರತಕ್ಕ ಫಲ ಯಾವುದು, ಮನಸಃ ಸ್ಥಿತಿ ನಿಬಂಧಿನಿ. ಮುಂದಿನ ಸೂತ್ರದಲ್ಲಿ ಹೇಳಿದ್ರು, ಮನಸಃ ಮನಸ್ಸಿನ ಸ್ಥಿತಿ ಅಂದರೆ
ಒಂದು ಕಡೆ ಒಂದು ನೆಲೆಯಲ್ಲಿ ಇರತಕ್ಕಂಥದ್ದು. ನೆಮ್ಮದಿ ಅಂತ ನಾವು ಕರಿತೀವಲ್ಲ, ಇದನ್ನು ಸ್ಥಿತಿ. ಸ್ಥಾ ಧಾತು, ಸ್ಥಾ ಅಂದ್ರೆ ಇರೋದು, ಸ್ಟ್ಯಾಂಡ್ ಅಂತ ಅರ್ಥ. ಸ್ಥಿತಿ ಅಂದರೆ ನೆಲೆಯಾಗಿ ಒಂದು ಕಡೆ ಇರೋದು, ಆ ಕಡೆ ಈ ಕಡೆ ಕದಲದೇನೆ ಒಂದು ಕಡೆ ಇರತಕ್ಕಂಥದ್ದು. ನಿಬಂಧಿನಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹದ್ದು, ಇದಕ್ಕೆ ಕಾರಣವಾಗತಕ್ಕಂಥದ್ದು, ಇದನ್ನ ಉಂಟು ಮಾಡತಕ್ಕಂಥದ್ದು ನಿಬಂಧಿನಿ. ಈ ಪ್ರಾಣಾಯಾಮದಿಂದಲಾಗಲಿ ಭಾವನೆಯಿಂದಲಾಗಲಿ ನಾವು ಏನನ್ನ ಪಡ್ಕೊಳ್ಬೇಕು ಅಂತ ಉದ್ದೇಶಿಸಿದ್ದೀವಿ ಅಂದರೆ ಮನಸಃ ಸ್ಥಿತಿ ನಿಬಂಧಿನಿ. ಈ ಮನಸ್ಸಿನ ಸ್ಥಿತಿ ಅಂದರೆ ಪ್ರವೃತ್ತಿ ನಿವೃತ್ತಿಗಳು ಏಕತಾನವಾಗಿ ಯುಕ್ತವಾಗಿರತಕ್ಕಂಥದ್ದನ್ನ ಮನಸಃ ಸ್ಥಿತಿ ನಿಬಂಧಿನಿ. ಕೇವಲ ಪ್ರವೃತ್ತಿಯೂ ಅಲ್ಲ, ಅಲ್ಲಿ ಕೇವಲ ನಿವೃತ್ತಿಯೂ ಅಲ್ಲ, ಪ್ರವೃತ್ತಿ ನಿವೃತ್ತಿ ದ್ವೇ ಸಮವು. ಎಲ್ಲಿ ಪ್ರವೃತ್ತಿ ನಿವೃತ್ತಿಗಳು ಎರಡೂ ಕೂಡ ಸಮನಾಗಿ ಇದೆಯೋ ಇದನ್ನ ಸ್ಥಿತಿ ಅಂತ ಕರಿತೀವಿ. ಇದನ್ನೇ ಚಿತ್ತಪ್ರಸಾದನ ಅಂತ ಹಿಂದಿನ ಸೂತ್ರದಲ್ಲಿ ಕರೆದಿದ್ದಾರೆ. ಈ ಪ್ರವೃತ್ತಿ ನಿವೃತ್ತಿಗಳು ಮನಸ್ಸಿಗಾಯಿತು, ಪ್ರಾಣಕ್ಕೆ ಎಲ್ಲಿ ಹೇಳ್ತೀರಿ ನೀವು? ಪ್ರಾಣದಲ್ಲಿ ಎಲ್ಲಿದೆ ಇದು ಅಂದ್ರೆ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ. ಪ್ರಾಣಕ್ಕೂ ಕೂಡ ಪ್ರವೃತ್ತಿ ನಿವೃತ್ತಿ ಅಂತ ಅನ್ನೋದು ಇದೆ. ಪ್ರಾಣದಲ್ಲಿ ಪ್ರವೃತ್ತಿ ಅಂದ್ರೆ ಏನು ಅಂದ್ರೆ ವಿಧಾರಣ ಅಂದರೆ ಇಟ್ಕೊಳ್ಳೋದು, ಪಡ್ಕೊಳ್ಳೋದು, ಹೊಂದಿಕೊಳ್ಳೋದು, ಹೊಂದಿಸಿಕೊಳ್ಳೋದು, ಇದು ಪ್ರವೃತ್ತಿ. ನಿವೃತ್ತಿ ಅಂದರೆ ಯಾವುದು ಅಂದ್ರೆ ಪ್ರಚ್ಛರ್ದನ, ಪೂರ್ತಿಯಾಗಿ ಬಿಡೋದು. ಪ್ರ ಅಂದ್ರೆ ಪ್ರಕೃಷ್ಟ, ಛರ್ದನ ಅಂದ್ರೆ ತ್ಯಾಗ, ಪ್ರಚ್ಛರ್ದನ ಅಂದ್ರೆ ಬಿಡ್ತಕ್ಕದ್ದು. ಸೊ ಹೀಗೆ ಪ್ರಾಣಾಯಾಮದಲ್ಲಿ ಕೂಡ ಪ್ರವೃತ್ತಿ ನಿವೃತ್ತಿಗಳು ಉಚ್ಛ್ವಾಸ ನಿಶ್ವಾಸ ರೂಪವಾಗಿ ಇರುತ್ತೆ. ನಾವು ಪ್ರಾಣವನ್ನ ಒಳಗೆ ಎಳ್ಕೊಳ್ಳುವಾಗ ಪ್ರವೃತ್ತಿ, ಪ್ರಾಣವನ್ನು ಹೊರಗೆ ಬಿಡುವಾಗ ನಿವೃತ್ತಿ. ಆದ್ರಿಂದ ಈ ರೇಚಕ ಪೂರಕ ಅಂತನ್ನೋದೇನೆ ಇಲ್ಲಿ ಮನಸ್ಸಿನ ಪ್ರವೃತ್ತಿ ನಿವೃತ್ತಿಗಳಿಗೆ ಅನುಸಾರವಾಗಿ ಬರತಕ್ಕದ್ದು. ಆಮೇಲೆ ಇಲ್ಲಿ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ಅಂತನ್ನುವಾಗ ಪ್ರಾಣಾಯಾಮದ ಇದು ರೂಪಗಳನ್ನು ಹೇಳ್ತಾರೆ. ಇಲ್ಲಿ ಮಾತ್ರ ಪ್ರಮಾಣೇನ, ಇಲ್ಲಿ ಒಳಗೆ ಎಳ್ಕೊಳ್ಳೋದಾಗಲಿ ಹೊರಗೆ ಬಿಡೋದಾಗಲಿ ಇದು ತಾನಾಗಿಯೇ ಆಗ್ತಿರೋ ಕೆಲಸ. ಈ ತಾನಾಗಿಯೇ ಆಗ್ತಿರೋ ಕೆಲಸವನ್ನ ನಾವು ಪ್ರಯತ್ನ ವಿಶೇಷಾತ್, ನಾವು ಒಂದು ವಿಶೇಷ ಪ್ರಯತ್ನದಿಂದ ನಾವು ಮಾಡಬೇಕಾಗುತ್ತೆ. ಇದು ಸಾಧನೆ. ತಾನಾಗಿ ಆಗ್ತಾ ಇರೋದನ್ನ ನಾವು ಯೋಗ ಅಥವಾ ಸಾಧನೆ ಅಂತ ಕರೆಯೋಲ್ಲ. ಇಲ್ಲಿ ಪ್ರಯತ್ನ ವಿಶೇಷಾತ್, ಒಂದು ವಿಶೇಷ ರೂಪವಾದ ಪ್ರಯತ್ನದಿಂದ ನಾವು ಮಾಡುವಾಗ ಈ ವಿಶೇಷ ಪ್ರಯತ್ನ ಹೇಗೆ ಹೋಗಬೇಕು ಅಂದ್ರೆ ಮಾತ್ರ ಪ್ರಮಾಣೇನ. ಒಂದು ಅಂದ್ರೆ ಏನು, ಯಾವ ಹೊತ್ತಿನಲ್ಲಿ ಮಾಡತಕ್ಕದ್ದು, ಎಷ್ಟು ಕಾಲ ಈ ಪ್ರವೃತ್ತಿ ನಿವೃತ್ತಿಗಳನ್ನು ಮಾಡತಕ್ಕದ್ದು. ಪ್ರಾಣಸ್ಯ ಕೌಷ್ಠ್ಯಸ್ಯ ವಾಯೋ ಯೋಗಶಾಸ್ತ್ರಾನುಸಾರಾತ್ ನಾಸಿಕಾಪುಟಾಭ್ಯಾಂ ಶನೈಃ ಬಹಿಃ ವಿರೇಚನಂ. ರೇಚನಂ ಇತ್ಯರ್ಥ. ಒಂದನ್ನು ರೇಚನ ಅಂತ ಕರಿತೀವಿ. ರೇಚನ ಅಂದ್ರೆ ರುಚಿ ಅಂದ್ರೆ ಹೊರಗಾಗೋದು, ಎಂಟಿಂಗ್ ಅಂತ ಅರ್ಥ. ಖಾಲಿ ಮಾಡತಕ್ಕದ್ದಕ್ಕೆ ರುಚಿ. ರಿಕ್ತ ಅಂತಂದ್ರೆ, ರಿಕ್ತ ಅಂದ್ರೆ ಖಾಲಿ ಅಂತ. ರೇಚನ ಅಂದ್ರೆ ಬಿಡ್ತಕ್ಕದ್ದು, ಖಾಲಿ ಮಾಡತಕ್ಕದ್ದು. ಎಲ್ಲಿ? ಪ್ರಾಣಸ್ಯ ಕೌಷ್ಠ್ಯಸ್ಯ ವಾಯೋ. ಈ ಪ್ರಾಣ ಅಂತ ನಾವು ಮಾತನ್ನ ಕೇವಲ ವಾಯುವಿಗೆ ಸಂಬಂಧಪಟ್ಟಿದ್ದು, ಗಾಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದೇನೆ, ದೇಹದಲ್ಲಿ ಅನ್ನಮಯವಾಗಿ ಏನೇನು ಪೊಟರೆಗಳಿದೆಯೋ, ಕೋಷ್ಠ ಅಂದರೆ ಕ್ರಿಮಿಸಸ್, ಕಂಪಾರ್ಟ್ಮೆಂಟ್ಸ್, ಏನಂತಾರೆ ಅದಕ್ಕೆ, ಸ್ಯಾಕ್ಸ್, ಎಲ್ಲೆಲ್ಲಿ ಇದೆಯೋ ಅದನ್ನೆಲ್ಲವನ್ನೂ ಪ್ರಾಣ ಅಂತ ಕರೀತಾರೆ. ಅಂದರೆ ಮೂಗಿನಲ್ಲಿ ಮಾತ್ರ ಇರೋದಲ್ಲ, ದೇಹದ ಒಳಗಡೆ ಅನ್ನಮಯ ಕೋಶವನ್ನು ಬಿಟ್ಟು, ಮನೋಮಯ ಕೋಶವನ್ನು ಬಿಟ್ಟು ಇನ್ನು ಏನೇನಿದೆಯೋ ಅವೆಲ್ಲ ಪ್ರಾಣಮಯ ಅಂತಂತಾರೆ.
ಸೊ ಇಲ್ಲಿ ಪ್ರಾಣಸ್ಯ ಅಂದ್ರೆ ಬರೀ ಗಾಳಿ ಉಸಿರಾಡೋ ಗಾಳಿಯಿಂದ ಮಾತ್ರ ಅಲ್ಲ, ದೇಹದಲ್ಲಿ ಕೌಷ್ಠ್ಯಸ್ಯ ವಾಯೋ ಯೋಗಶಾಸ್ತ್ರಾನುಸಾರೇಣ ನಾಸಿಕಾಪುಟಾಭ್ಯಾಂ ಶನೈಃ ಬಹಿಃ ವಿರೇಚನಂ ಅಂತ ಒಂದು ಲಕ್ಷಣವನ್ನು ಹೇಳ್ತಾರೆ. ಅಂದ್ರೆ ಏನು, ಮನಸ್ಸಿಗೂ ಪ್ರಾಣಕ್ಕೂ ಒಂದು ಸಂಬಂಧ ಇದೆ ಅಂತಂದ್ರೆ, ನಾವು ಉಸಿರಾಡೋ ಗಾಳಿಗೂ ನಾವು ಈಗ ಆಲೋಚನೆ ಮಾಡುವ ಮನಸ್ಸಿಗೂ ಸಂಬಂಧ ಅಂತಲ್ಲ. ದೇಹದಲ್ಲಿ ವಾಯು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಎಲ್ಲ ಮನಸ್ಸಿನ ಒಂದು ರೂಪ ಇದೆ. ಒಂದು ಯಾವುದೋ ಒಂದು ಅನುಪ್ರಮಾಣವಾದ ಒಂದು ಸೆಲ್ ಅಂತ ಹೇಳ್ತೀವಿ, ಈ ಕೈ ಒಳಗಡೆ ಇರುತ್ತೆ, ಅದು ಎಲ್ಲ ದೇಹದಲ್ಲಿ ವ್ಯಾಪಿಸ್ಕೊಂಡಿರುತ್ತೆ. ಆ ಸೆಲ್ನೊಳಗೆ ಒಂದು ಸ್ಪೇಸ್ ಇರುತ್ತೆ, ಆ ಸ್ಪೇಸ್ನಲ್ಲಿ ಗಾಳಿ ತುಂಬಿದೆ. ಈ ಆಕ್ಸಿಜನ್ ಅಂತೇನು ಹೇಳ್ಬೋದು, ಅದು ಸರ್ವವ್ಯಾಪಿಯಾಗಿದೆ. ಆದ್ದರಿಂದ ಇಲ್ಲಿ ಏನಾದರೂ ಆದ ತಕ್ಷಣ ಒಂದು ನೋವು ಉಂಟಾಗುತ್ತೆ. ನೋವು ಅಂದ್ರೆ ಮನಸ್ಸಿಗೆ ಈ ಮನಸ್ಸಿಗೆ ಇಲ್ಲದೆ ಇದ್ರೆ ಇಲ್ಲಿ ನೋವು ಅಂತ ನೋವು ಸಾಧ್ಯ ಇಲ್ಲ. ಆದ್ದರಿಂದ ಮನಸ್ಸು ದೇಹದಲ್ಲಿ ಎಲ್ಲೆಲ್ಲಿಯೂ ಇದೆ. ಯಾಕಿದೆ? ಪ್ರಾಣ ಎಲ್ಲೆಲ್ಲಿಯೂ ಇರೋದ್ರಿಂದ ಮನಸ್ಸು, ಪ್ರಾಣ ಎಲ್ಲೆಲ್ಲೂ ಇರೋ ಕಡೆ ಮನಸ್ಸಿಲ್ಲ. ಆದ್ರಿಂದ ಇಲ್ಲಿ ಕೌಷ್ಠ್ಯ ಅಂತ ನಾವು ಮಾತನ್ನ ಭೋಜ ರಾಜಮಾರ್ತಾಂಡ ವ್ಯಾಖ್ಯಾನದಲ್ಲಿ ಹೇಳ್ತಾನೆ. ಪ್ರಾಣಸ್ಯ ಅಂತನ್ನುವಾಗ ನಾವು ಬರೀ ಒಳಗಡೆ ಗಾಳಿ ಅಂದ್ರೆ ಏನೋ ಚೆಸ್ಟ್ ಅಲ್ಲಿರೋದು ಗಾಳಿ, ಔರಸ್ಯ ಒಳಹ ಅಂದ್ರೆ ಎದೆ ಅಂತ, ಎದೆಯಲ್ಲಿರೋ ಗಾಳಿ ಹೊರಗೆ ಹೋಗುತ್ತೆ, ಅದನ್ನು ನಾವು ತುಂಬಿಸ್ಕೊಡ್ತೀವಿ. ಇಷ್ಟೇ ಉಸಿರಾಟ ಮಾತ್ರ ಅಂತಲ್ಲ. ಸೊ ಹೀಗೆ ಕೌಷ್ಠ್ಯಗತ, ಈ ಕೋಷ್ಠ ಅಂತ ನಮ್ಮ ತುಂಬಾ ಮುಖ್ಯವಾದ್ದು. ಕೋಷ್ಠ ಅಂದ್ರೆ ನಿಚ್ ಅಂತ, ನಿಚ್ ಅಂದ್ರೆ ಒಂದು ಕ್ರೀಸ್ ವೇರ್ ಆಕಾಶ ಇರುತ್ತೆ. ಆ ಆಕಾಶದಲ್ಲಿ ಸ್ವಲ್ಪ ವಾಯು ಸಂಚಾರ ಇರುತ್ತೆ. ಆಕಾಶಾದ್ವಾಯು ಅಂತ ಹೇಳೋದು ಇದಕ್ಕೋಸ್ಕರೇ ಇದನ್ನೆಲ್ಲವನ್ನೂ ಕೂಡ ಹೊರಗೆ ಹಾಕತಕ್ಕಂತಹ ಪ್ರಯತ್ನವನ್ನ ಪ್ರಾಣಾಯಾಮ ಅಂತ ಕರಿತೀವಿ. ಬರೀ ಉಸಿರಾಡೋದು ಮಾತ್ರ ಅಲ್ಲ. ಆದ್ರಿಂದಲೇ ನಾವು ಈ ವಸ್ತು ಇತ್ಯಾದಿ ಯೋಗಶಾಸ್ತ್ರಾನುಸಾರೇಣ ಅಂತ ಅವ್ರು ಹೇಳ್ಬಿಟ್ರು. ಹಠಯೋಗದಲ್ಲಿ ಏನೇನು ಕ್ರಮಗಳು ಹೇಳ್ತಾರೋ ಈ ಕ್ರಮಗಳೆಲ್ಲ ಕೂಡಿಸಿಕೊಂಡು ದೇಹದಲ್ಲಿ ಇರತಕ್ಕಂತಹ ಗಾಳಿಯನ್ನು ಹೊರಗೆ ಹಾಕುವ ಪ್ರವೃತ್ತಿ ಇದೆಯಲ್ಲ, ಇದನ್ನ ಪ್ರಚ್ಛರ್ದನ ಅಂತ ಕರಿತೀವಿ. ಇದು ಸಹಜವಾಗಿ ನಡೀತಿರೋ ಕ್ರಿಯೆಯೇ. ಇದು ಸಹಜವಾಗಿಯೇ ನಡೆಯುತ್ತೆ. ಇದು ಎಲ್ಲೂ ಒಂದು ಕಡೆ ಈ ಆಕ್ಸಿಜನ್ ಬ್ಲಡ್ ವೆಸಲ್ಸ್ನಲ್ಲಿ ಹೋಗುವಾಗ ಈ ಕೊಳೆಯನ್ನೆಲ್ಲ ತಗೊಂಡು ಬ್ಲೂ ಆಗುತ್ತೆ ಇತ್ಯಾದಿಯಾಗಿ ಇದೆಯಲ್ಲ ನಮ್ಮಲ್ಲೂ ಫಿಸಿಯಾಲಜಿ ಒಳಗೆ. ಆದರೆ ಇಲ್ಲಿ ಏನು ಹೇಳ್ತಾರೆ ಇವರು ಅಂದರೆ, ಈ ಸಾಧನಾ ವಿಶೇಷದಿಂದ ಮಾಡತಕ್ಕಂತಹ ಕ್ರಿಯೆಯಲ್ಲಿ ಈ ಮಾತ್ರ ಪ್ರಮಾಣೇನ, ಈ ಮಾತ್ರೆಯನ್ನು ಲೆಕ್ಕದಲ್ಲಿಟ್ಟುಕೊಂಡು ಇಷ್ಟರಲ್ಲಿ ಕುಂಭಕ ಅಂತ ಹೇಳ್ತೀವಲ್ಲ, ಆ ಕುಂಭಕದ ಕಾಲದಲ್ಲಿ ಒಳಗೆ ಸಂಚಾರ ಗಾಳಿಯನ್ನ, ಒಳಗಿನ ಸಂಚಾರದಲ್ಲಿ ಗಾಳಿಯನ್ನೆಲ್ಲ ಮೇಲೆತ್ತಿ ಉರಸಿಗೆ ತಂದುಕೊಂಡು ಇಲ್ಲಿಂದ ಹೊರಗೆ ಹಾಕತಕ್ಕದ್ದು. ಕುಂಭಕದಲ್ಲಿ ಪ್ರಾಣಕ್ರಿಯೆಯ ನಿರೋಧ ಅಂತಂದ್ರೆ ಏನು? ಉಸಿರಾಟದ ನಿರೋಧ ಅಷ್ಟೇ. ಕೌಷ್ಠ್ಯಗತ ವಾಯುವಿನಲ್ಲಿ ಅದರ ಕೆಲಸ ಇದ್ದೇ ಇದೆ. ಅದೇನು ಮಾಡುತ್ತೆ ಅಂದ್ರೆ ಒಳಗಡೆ ಹೋಗಿ ಅಲ್ಲಿರೋ ಗಾಳಿಯನ್ನು ಉತ್ತಾನ ಅಂದ್ರೆ ಮೇಲೆ ತಂದು ಹಾಕುತ್ತೆ. ಆದ್ದರಿಂದ ಈ ಕುಂಭಕದಲ್ಲಿ ಸರ್ವವ್ಯಾಪಿಯಾದ ಸಂಚಾರ ಇದೆ ಪ್ರಾಣದ್ದು. ಆದ್ದರಿಂದ ಕುಂಭಕಕ್ಕಷ್ಟ ಮಹತ್ವವನ್ನು ಇವರು ಕೊಟ್ಟಿದ್ದಾರೆ. ಇದಕ್ಕೆ ಅನುಸಾರವಾಗಿ ಹಠಯೋಗದಲ್ಲಿ ಬೇರೆ ಬೇರೆ ಕ್ರಿಯೆಗಳನ್ನು, ಗಾಳಿಗಳನ್ನು, ಆಸನಗಳನ್ನು ಹಾಕೋದು, ಇವ ಶೀರ್ಷಾಸನ ಇತ್ಯಾದಿಗಳನ್ನು ಹಾಕುವಾಗ ಈ ಕೋಷ್ಠದಲ್ಲಿರುವ ವಾಯುಗಳಿಗೆ ಒಂದು ಪ್ರವೃತ್ತಿಯನ್ನು ಕಲ್ಪಿಸಿಕೊಡೋದೇ ಇದರ ಉದ್ದೇಶ. ದೇಹಕ್ಕೆ ಸಂಬಂಧಪಟ್ಟರೂ ಕೂಡ ಅದರಲ್ಲಿ ಪ್ರಾಣದ ಒಂದು ಸಂಪರ್ಕ ಇದ್ದೇ ಇದೆ. ಅದರಿಂದ ಹಠಯೋಗದಲ್ಲೆಲ್ಲ ಪ್ರಾಣಾಯಾಮದ ಕ್ರಿಯೆಗಳೇ ಹಠಯೋಗದಲ್ಲಿರೋದು. ಅದಕ್ಕೋಸ್ಕರ ಇವರು ಸೂಕ್ಷ್ಮವಾಗಿ ಏನು ಹೇಳಿಬಿಟ್ರು, ಯೋಗಶಾಸ್ತ್ರಾನುಸಾರೇಣ. ಯೋಗ ಅಂದರೆ ಹಠಯೋಗ. ಹಠಯೋಗದಲ್ಲಿ ಹೇಳಿರೋ ಹಾಗೆ ಮಾಡಿಕೊಳ್ಳಬೇಕು. ಇಲ್ಲಿ ಉದ್ವಮನಂ ಅಂದ್ರೆ ಹೊರಗೆ ಹಾಕತಕ್ಕದ್ದು ಮುಖ್ಯ. ಹೊರಗೆ ಹಾಕೋದು ಯಾಕೆಂದ್ರೆ ಮಲಶೋಧನಾ ರೂಪೇಣ, ಮಲ ಶೋಧನ,
ಒಳಗಿನ ಗಾಳಿ ಮಲದಿಂದ ಕೂಡಿರುತ್ತೆ. ಮಲ ಅಂದ್ರೆ ಕೊಳೆಯಿಂದ ಕೂಡಿರುತ್ತೆ. ಈ ಕೊಳೆಯಿಂದ ಗಾಳಿ ಕೂಡಿದಾಗ ಕೌಷ್ಠ್ಯಗತವಾದದ್ದು, ಮನಸ್ಸು ಕೂಡ ಕೊಳೆಯಿಂದ ಕೂಡುತ್ತೆ. ಆದ್ದರಿಂದ ಈ ಗಾಳಿಯನ್ನು ಹೊರಗೆ ಹಾಕಿದಾಗ ಮನಸ್ಸಿನ ಶೋಧನವೂ ಆಗುತ್ತೆ. ಪ್ರಾಣಶೋಧನ, ನಾಡಿ ಶೋಧನ, ಮನಃಶೋಧನ ರೂಪೇಣ ಅಂತ ಇದರಲ್ಲಿ 3 ಕ್ರಿಯೆಗಳನ್ನು ಹೇಳ್ತಾರೆ. ಒಂದು ಪ್ರಾಣಶೋಧನ. ಪ್ರಾಣಶೋಧನ ಅಂದರೆ ಒಳಗಿರುವ ಗಾಳಿಯನ್ನ, ಒಳ್ಳೆಯ ಗಾಳಿಯನ್ನ ದೇಹದಲ್ಲೆಲ್ಲ ವ್ಯಾಪನೆ ಮಾಡುವ ಹಾಗೆ ಮಾಡಿ, ಕೆಟ್ಟ ಕಲುಷಿತವಾದ ಗಾಳಿಯನ್ನ ಮೇಲೆ ಎರೆಗೆ ತಂದುಕೊಳ್ಳೋದು. ಯಾಕಂದ್ರೆ ಅದು ರೆಡಿ ಫಾರ್ ಎಕ್ಸ್ಪಿರೇಷನ್, ಅದನ್ನು ಹೊರಗೆ ಹಾಕೋದಕ್ಕೆ ಅನುಕೂಲವಾಗಿ ಅಲ್ಲಿಗೆ ತಂದುಕೊಳ್ಳೋದು. ಇದನ್ನ ಪ್ರಾಣಶೋಧನ ಅಂತ ಕರೀತಾರೆ. ಪ್ರಾಣವಾಯುವಿನಲ್ಲಿ ಇರತಕ್ಕಂತಹ ಕೊಳೆಗಳನ್ನ ಇಲ್ಲಿ ತಗೊಂಡು ಬಂದು ಅದನ್ನು ಹೊರಗೆ ಹಾಕಿದಾಗ ಶೋಧನ ಅಂತಾಯಿತು. ಹೀಗೆ ಮಾಡುವಾಗ ಈ 72,000 ನಾಡಿಗಳು ಅಂತಿದೆ. ಹೃದಯದಿಂದ ಹೊರಗೆ ಹೊರಟು ಎಲ್ಲ ದೇಹವನ್ನು ವ್ಯಾಪಿಸಿಕೊಂಡಿರೋದು 72,000 ನಾಡಿಗಳು. ಈ 72,000 ನಾಡಿಗಳು ನಲಿಕೆಗಳು. ಅಂದರೆ ನಲಿಕೆ ಅಂದರೆ ದೇ ಆರ್ ನರ್ವ್ಸ್, ಅಂದರೆ ನ್ಯೂರಲ್ ಚಾನೆಲ್ಸ್. ಇವೆಲ್ಲ ಇದು ಈ ಗಾಳಿಯಿಂದಲೇ ಇವೆಲ್ಲ ನಿಂತಿರುವ